ಭಾರತ ಚುನಾವಣಾ ಆಯೋಗ ಕರ್ನಾಟಕ ಸೇರಿ 16 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ 3ನೇ ಹಂತ ಆರಂಭಿಸಿದೆ. ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಅವರು ಈ ಬಗ್ಗೆ ಮಾಧ್ಯಮಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರಲ್ಲೂ ನೋಟಿಸ್ ಅನ್ನೋ ವಿಷಯದ ಬಗ್ಗೆ ಅವರೊಂದು ಎಕ್ಸ್ಪ್ಲೇಷನ್ ಕೊಟ್ಟಿದ್ದಾರೆ. ನೋಟಿಸ್ ನೀಡೋದು ಅಂತಂದರೆ ಮತದಾರರ ಹೆಸರುಗಳನ್ನು ಅಳಿಸೋದಲ್ಲ, ಅದು ಕಾನೂನು ನೋಟಿಸ್ ಕೂಡ ಅಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಈ ಪ್ರಕ್ರಿಯೆಯನ್ನು ವಿವರಿಸಿದ ಸಿಇಒ, ಪರಿಶೀಲನೆಗಾಗಿ ಮತದಾರರು ತಮ್ಮ ವಿವರಗಳನ್ನು ಚುನಾವಣಾಧಿಕಾರಿಗೆ ಸಲ್ಲಿಸೋಕೆ ನೋಟಿಸ್ ಒಂದು ಸಂವಹನ ವಿಧಾನ. ಎಲ್ಲ ಅರ್ಹ ಮತದಾರರ ಹೆಸರುಗಳನ್ನು ಸೇರಿಸುವುದೇ ಉದ್ದೇಶ, ಯಾವುದು SIRದು. ಆದ್ದರಿಂದ ನಾಗರಿಕರು SIR ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿದ್ದಾರೆ. ಇದು ಎನ್ಯುಮರೇಷನ್ ಫೇಸ್ ಸ್ಟಾರ್ಟ್ ಆಗೋದು ನೆಕ್ಸ್ಟ್ 20ನೇ ತಾರೀಕು ಪ್ರಿಂಟಿಂಗ್ ಸ್ಟಾರ್ಟ್ ಆಗ್ತದೆ. ಅದರೊಳಗೆ ಟ್ರೈನಿಂಗ್ ಬಾಕಿ ವಿಷಯಗಳು ನಾವು ಮುಗಿಸ್ಕೊಡ್ತೀವಿ. ಅದಾದ ನಂತರ 29ನೇ ತಾರೀಕಿಂದ ಆ್ಯಸ್ ಪರ್ ದ ECI's ಗೈಡ್ಲೈನ್ಸ್ ಹೌಸ್ ಟು ಹೌಸ್ ವಿಸಿಟ್ ವಿಲ್ ಸ್ಟಾರ್ಟ್. ಹೌಸ್ ಟು ಹೌಸ್ ವಿಸಿಟ್ ವಿಲ್ ಸ್ಟಾರ್ಟ್ ಫ್ರಮ್ 30/6/2026ರಿಂದ 29/7/2026ವರೆಗೂ ಹೌಸ್ ಟು ಹೌಸ್ ಸ್ಟಾರ್ಟ್ ಆಗ್ತದೆ. ಇದಕ್ಕುಂಟಾದ ಎಲ್ಲ ತಯಾರಿನೂ ಈಗ ನಾವು ಮಾಡಿಕೊಂಡಿದ್ದೀವಿ. ತಾವು ಮ್ಯಾಪಿಂಗಲ್ಲಿ ನೋಡಿದ್ದೀರಾ, ಸುಮಾರು 86% ಪ್ಲಸ್ ಮ್ಯಾಪಿಂಗ್ ಆಗಿದೆ. ಇನ್ನು ಬಾಕಿ ಇರುವುದು ಮಾಡಲಿಕ್ಕೆ ಎಲ್ಲ ಕ್ರಮ ಕೈಗೊಳ್ತೀವಿ. ಈ ವಿಚಾರಗಳ ಕುರಿತು ಈಗಾಗಲೇ ನಮ್ಮ ರಾಜ್ಯದ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್ ಜೊತೆ ಒಂದು ಮೀಟಿಂಗ್ ಮಾಡಲಾಗಿದೆ. ಈಗ ಮತ್ತೊಮ್ಮೆ ಅವ್ರಿಗೂ ವರ್ಕ್ಶಾಪ್ ಕಂಡಕ್ಟ್ ಮಾಡಲಾಗುವುದು. ಎಲ್ಲ ಪೊಲಿಟಿಕಲ್ ಅಧಿಕಾರಿಗಳಿಗೆ ನಾವು ತಿಳಿಸಿದ್ದೀವಿ. ಈ ಸಂದರ್ಭದಲ್ಲಿ ಅವರು ಎಲ್ಲರ ಸಹಕಾರವನ್ನು ಕೋರುತ್ತೇನೆ. ಅವರು ಬೂತ್ ಲೆವೆಲ್ ಏಜೆಂಟನ್ನು ಅಪಾಯಿಂಟ್ ಮಾಡಬಹುದಾಗಿದೆ. ಅಪಾಯಿಂಟ್ಮೆಂಟ್ ಆಫ್ BLAs ಇದುವರೆಗೂ ಕರ್ನಾಟಕದಲ್ಲಿ 25,284 ಬೂತ್ ಲೆವೆಲ್ ಏಜೆಂಟ್ಸನ್ನು ಅಪಾಯಿಂಟ್ ಮಾಡಲಾಗಿದೆ. ಪೊಲಿಟಿಕಲ್ ಪಾರ್ಟೀಸ್ ಸುಮಾರು 25,284 ಬೂತ್ ಲೆವೆಲ್ ಏಜೆಂಟ್ನ ಅಪಾಯಿಂಟ್ ಮಾಡಿ ಕೊಟ್ಟಿದ್ದಾರೆ. ನಾನು ಅವರಿಗೆ ಮತ್ತೊಮ್ಮೆ ವಿನಂತಿ ಮಾಡ್ತೀನಿ, ಎಲ್ಲ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್ ಅವ್ರಿಗೂ ದಯವಿಟ್ಟು ಪ್ರತಿಯೊಂದು ಬೂತ್ಗೂ ಒಂದೊಂದು ಬೂತ್ ಲೆವೆಲ್ ಏಜೆಂಟ್ ಅಪಾಯಿಂಟ್ ಮಾಡಿ ಕೊಟ್ಟರೆ ಇನ್ನೂ ಜನರ ಕುಂದುಕೊರತೆ ನಮ್ಮ ಗಮನಕ್ಕೆ ಬರಲಿಕ್ಕೆ ಮತ್ತು BLO ಮಾಡುವ ಕೆಲಸ ತಮ್ಮ ಗಮನಕ್ಕೆ ತರಲಿಕ್ಕೂ ನಮಗೆ ಅನುಕೂಲ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಕೋರ್ತೀನಿ.